ಅಮರ ಪ್ರೇಮಿ ರೋಮಿಯೋ ಮತ್ತು ಜೂಲಿಯಟ್ ಆಂಗ್ಲ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಹೆಸರು ಕೇಳಿದವರೇ ಇಲ್ಲ. ಆತ 37 ನಾಟಕಗಳನ್ನು ಮತ್ತು 154 ಸುನೀತಗಳನ್ನು ಬರೆದಿರುತ್ತಾನೆ. ಸ್ನೇಹ ಮತ್ತು ಪ್ರೀತಿ ಆತನ ಕೃತಿಯ ಮೂಲ ವಸ್ತುವಾಗಿದೆ. ಆತನ ಹೆಸರಾಂತ ನಾಟಕ ರೋಮಿಯೋ ಮತ್ತು ಜೂಲಿಯಟ್ ದುರಂತ ನಾಟಕವಾದರೂ ಎಲ್ಲರ ಮನದಾಳದಲ್ಲಿ ಜೀವಂತವಾಗಿದೆ. ಬಹುಶಃ ಪ್ರೀತಿಗೆ ಕೊಡುವ ಉದಾಹರಣೆ ರೋಮಿಯೋ ಮತ್ತು ಜೂಲಿಯಟ್. ವೆರೋನಾದಲ್ಲಿ 2 ಮನೆತನಗಳಿದ್ದವು, ಕ್ಯಾಪುಲೆಟ್ಸ್ ಮತ್ತು ಮ್ಯಾಂಟುಗೋ ಕುಟುಂಬಗಳು. ಇವರಿಬ್ಬರಲ್ಲಿ ಪರಸ್ಪರ ವೈಷಮ್ಯವಿದ್ದಿತು. ಒಂದು ದಿನ ಕ್ಯಾಪುಲೆಟ್ಸ್ ವಂಶದ ಮುಖ್ಯಸ್ಥ ವಿಶೇಷ ಔತಣಕೂಟವನ್ನು ಏರ್ಪಡಿಸುತ್ತಾನೆ. ಆ ಔತಣಕೂಟದಲ್ಲಿ ರೋಮಿಯೋ ವೇಷಮರೆಸಿಕೊಂಡು ಆಗಮಿಸುತ್ತಾನೆ. ರೋಮಿಯೋ ಮಾಂಟೆಗೋ ಕುಟುಂಬಕ್ಕೆ ಸೇರಿದವ. ಆತನ ಔತಣಕೂಟದಲ್ಲಿ ರೋಜಾಲಿನ್ ಎಂಬ ಯುವತಿಯನ್ನು ಭೇಟಿಯಾಗಲು ರೋಮಿಯೋ ಬಂದಿರುತ್ತಾನೆ. ಆದರೆ ಅಲ್ಲಿ ಜೂಲಿಯೆಟ್ಗಳ ನೃತ್ಯವನ್ನು ಗಮನಿಸುತ್ತಾನೆ. ಅವಳನ್ನು ನೋಡಿದ ತಕ್ಷಣವೇ ಪ್ರೇಮಾಂಕುರವಾಗುತ್ತದೆ. ಅವಳ ಅಪ್ರತಿಮವಾದಂತಹ ಸೌಂದರ್ಯವನ್ನು ಮತ್ತು ನಂತರ ಜೂಲಿಯಟ್ ರೋಮಿಯೋನನ್ನು ನೋಡಿದಾಗ ಪ್ರೀತಿಯಲ್ಲಿ ಅನುಕ್ತರಾಗುತ್ತಾಳೆ. ಅವಳು ಸಹ ತನ್ನ ಪ್ರಿಯತಮನನ್ನು ಕುರಿತು ಹೇಳುವ ಮಾತುಗಳಿವೆ. ಇವರಿಬ್ಬರ ಪ್ರೇಮ ಅಮರ, ಶಾಶ್ವತ, ನಿತ್ಯ ನೂತನ. ರೋಮಿಯೋ ಜೂಲಿಯಟ್ಗಳ ಚೆಲುವನ್ನು ಕಂಡಾಗ ಸೂರ್ಯನ ಬೆಳಕು ಸಹ ನಿಸ್ತೇಜವೆನಿಸುತ್ತದೆ. ಪ್ರಖರವಾದ ಪಂಜು ಇನ್ನೂ ಪ್ರಖರವಾಗಿ ಉಳಿಯಲು ಜೂಲಿಯಟ್ಗಳ ಸೌಂದರ್ಯವೇ ಕಾರಣ. ಆತನ ಮನಸ್ಸು ಅವಳನ್ನು ನೋಡಿದಾಗ ಕಾತುರವಾಗುತ್ತದೆ. ಹಾಗೆಯೇ ವರ್ಣಿಸುತ್ತಾ ಅವಳ ಚೆಲುವು ನಕ್ಷತ್ರಗಳಂತೆ ಹೊಳೆಯುತ್ತದೆ. ಆಫ್ರಿಕಾ ದೇಶದ ಮಹಿಳೆ ಹೊಳೆಯುತ್ತಿರುವ ಹಾರವನ್ನು ಧರಿಸಿದಾಗ ಹೇಗೆ ಹಾರವು ಹೊಳೆಯುತ್ತದೆಯೋ ಹಾಗೆಯೇ ಅವಳ ಸೌಂದರ್ಯವನ್ನು ಹೊಳೆಯುತ್ತಿರುತ್ತದೆ. ಕಾಗೆಗಳ ಹಿಂಡಿನಲ್ಲಿ ಬಿಳಿಯ ಪಾರಿವಾಳವು ಎದ್ದು ಕಾಣುವಂತೆ ಅವಳ ಸೌಂದರ್ಯವನ್ನು ಹೊಳೆಯುತ್ತಿರುತ್ತದೆ. ಸೌಂದರ್ಯವತಿಯರ ಮಧ್ಯೆಯೇ ಅವಳ ಸೌಂದರ್ಯವನ್ನು ಗುರುತಿಸಬಹುದಾಗಿದೆ. ಏಕೆಂದರೆ ಅವಳ ಸೌಂದರ್ಯ ವಿಶೇಷವಾದದ್ದು, ಭೂಮಿಯ ಮೇಲೆ ವಿಶೇಷವಾದದ್ದು. ಇಂತಹ ಸುಂದರ ಯುವತಿಯನ್ನು ತಾನು ಕಂಡಿಯೇ ಇಲ್ಲ. ಈ ನೃತ್ಯ ಮುಗಿದಾಗ ತಾನು ಅವಳನ್ನು ಭೇಟಿಯಾಗಿ ಅವಳ ಕೈಸ್ಪರ್ಶಕ್ಕೆ ತನ್ನ ಒರಟಾದ ಕೈಗಳನ್ನು ಪವಿತ್ರ ಮಾಡಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ಜೂಲಿಯಟ್ಗಳ ಚೆಲುವು ಪ್ರತಿದಿನ ನೋಡುವಂತಹುದಲ್ಲ, ವಿಶೇಷ ಸಂದರ್ಭದಲ್ಲಿ ಕಾಣುವಂಥದ್ದು. ಇಂತಹ ಸೌಂದರ್ಯತೆಯನ್ನು ತಾನು ನೋಡಿಯೇ ಇಲ್ಲವೆಂದು ಹೇಳುತ್ತಾನೆ. ಜೂಲಿಯಟ್ಗಳು ರೋಮಿಯೋನ ಆಗಮನಕ್ಕೆ ಅಂತಃಪುರದಲ್ಲಿ ಕಾಯುತ್ತಿರುತ್ತಾಳೆ. ರಾತ್ರಿ ಬರುವುದಾಗಿ ರೋಮಿಯೋ ಹೇಳಿರುತ್ತಾನೆ. ಆಗ ರಾತ್ರಿಯೇನೇ ಬೇಗ ಬಾ ಎಂದು ಕೇಳುತ್ತಾಳೆ. ರಾತ್ರಿಯಲ್ಲಿ ಶುಭ್ರವಾದ ದಿನದ ಬೆಳಕಿನಂತಿರುವ ರೋಮಿಯೋ ಬೇಗ ಬರಲಿ, ರಾತ್ರಿ ರೆಕ್ಕೆಯ ಮೇಲೆ ಬಿಳಿಯದಂತಾಗಲಿ, ಹಿಮ ಬಿದ್ದಂತೆ ಬರಲಿ, ತನ್ನ ರೋಮಿಯೋ ತನಗೆ ಸಿಗಬೇಕೆಂದು ಕಾತುರಳಾಗಿದ್ದಾಳೆ. ಆತನ ಪ್ರೀತಿಗಾಗಿ ತಾನು ಮಡಿದರೂ ಆತನನ್ನು ಒಂದು ಧ್ರುವತಾರೆಯಾಗಿ ಮಾರ್ಪಡಿಸಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಅಗಣಿತ ತಾರನಗಳ ನಡುವೆ ಧ್ರುವತಾರೆಯಾಗಿ ರೋಮಿಯೋ ಕಂಗೊಳಿಸಲಿ, ಜೀವನವನ್ನು ಪ್ರೀತಿಯ ಸಮುದ್ರಯಾನಕ್ಕೆ ಚಿತ್ರ ಧ್ರುವತಾರೆಯಾಗಲೆಂದು ಆಶಿಸುತ್ತಾಳೆ. ಪ್ರೇಮಿಗಳಿಗೆ ತಾನು ಶಾಶ್ವತವಾದ ನಕ್ಷತ್ರವಾಗಲಿ, ಲಕ್ಷಾಂತರ ನಕ್ಷತ್ರದ ಗುಂಪಿನಲ್ಲಿ ಕಂಗೊಳಿಸುವ ರೋಮಿಯೋನನ್ನು ನೋಡಿ ಜಗತ್ತಿನ ಜನರೆಲ್ಲ ಪ್ರೀತಿಯಲ್ಲಿ ಮುಳುಗಲಿ, ಆತನ ಸೌಂದರ್ಯವು ಸೂರ್ಯನ ಕಾಂತಿಯನ್ನು ಮೀರಿಸಲಿ, ಜಗತ್ತಿನ ಜನರೆಲ್ಲ ಪ್ರೀತಿಯ ಆರಾಧನೆ ಮಾಡಲಿ ಎಂದು ಜೂಲಿಯಟ್ ಆಶಿಸುತ್ತಾಳೆ. ಸೊ ಇದು ಸೆಕೆಂಡ್ PUC ಇಂಗ್ಲೀಷ್ನ ಫಸ್ಟ್ ಚಾಪ್ಟರ್ನ ಫಸ್ಟ್ ಒಂದು ಅಧ್ಯಾಯದ ಕನ್ನಡದಲ್ಲಿ ಸಮರಿ ಆಗಿರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.